ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಸ್ಪಿರಿಚುವಾಲಿಟಿ. ಸೊ ಗೈಸ್, ಇವತ್ತು ರಿಲೇಷನ್ಶಿಪ್ ರೀಡಿಂಗ್ ಮಾಡೋಣ. ಲೈವ್ ಶಫಲ್ ಮಾಡ್ತೀನಿ. ಓಕೆ, 3 ಪೈಲ್ ಇದೆ. ಆ್ಯಸ್ ಯು ಕ್ಯಾನ್ ಸಿ, ಫಸ್ಟ್ 10 ಆಫ್ ಪೆಂಟಿಕಲ್ಸ್, 10 ಆಫ್ ಕಪ್ಸ್, 9 ಆಫ್ ಪೆಂಟಿಕಲ್ಸ್. ನಂಗೆ ತುಂಬ ಇಷ್ಟ ಈ ಡೆಕ್. ತುಂಬ ಚೆನ್ನಾಗಿದೆ ಅಲ್ಲ, ಇಷ್ಟು ಬ್ಯೂಟಿಫುಲ್ ಆಗಿದೆ. ಓಕೆ, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಓಕೆ, ನಿಮ್ಗೆ ಯಾವ್ದು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗಂತೂ ಎಲ್ಲ ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. 3 ಪೈಲು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಸೊ ನೋಡೋಣ ನಿಮಗೆ ಯಾವ್ದು ತುಂಬ ಇಷ್ಟ ಆಗ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ರಿಲೇಷನ್ಶಿಪ್ ರೀಡಿಂಗ್ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಯಾವುದೇ ಮೆಸೇಜಸ್ ಏನೂ ನೋಡೋದಿಲ್ಲ ಇಲ್ಲಿ. ಓಕೆ, ಐ ಹೋಪ್ ನೀವೀಗ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ನಾನು 10 ಆಫ್ ಪೆಂಟಿಕಲ್ಸ್ ಪೈಲ್ ನಂಬರ್ 1 ಇಂದ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಸ್ಟ್ಯಾಂಪ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಟೈಮ್ ಸ್ಟ್ಯಾಂಪ್ಸ್ ನೋಡಿ ನಿಮ್ಮ ರೀಡಿಂಗಲ್ಲಿ ಮೀಟ್ ಮಾಡೋಣ ನಾವು. ಓಕೆ ಓಕೆ, ಪೈಲ್ ನಂಬರ್ 1 ಯಾರು 10 ಆಫ್ ಪೆಂಟಿಕಲ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ? ನೋಡೋಣ ನಿಮ್ಗೇನು ರೀಡಿಂಗ್ ಬರುತ್ತೆ. ನೀವು ಕರಿಯರ್ ಬಗ್ಗೆ ತುಂಬ ಲಕ್ಷ್ಯ ಕೊಡ್ತಾ ಇದ್ದೀರಾ, ರಿಲೇಷನ್ಶಿಪ್ಗಿಂತ ಜಾಸ್ತಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಮನೇಲಿ ಮದುವೆಗೋಸ್ಕರ ಮಾತಾಡ್ತಾ ಇರ್ಬೋದು, ನಿಮ್ಮ ಮದುವೆಗೋಸ್ಕರ ಮಾತಾಡ್ತಾ ಇರ್ಬೋದು. ಓಕೆ, ಹ್ಯಾಪಿನೆಸ್ ಸಿಗುತ್ತೆ. ಓಕೆ, ಅಗ್ರಿಮೆಂಟ್ಸ್ ಏನೇನೋ ಇದೆ ಇಲ್ಲಿ ಕಾರ್ಡ್ ಮೇಲೆ. ಓಕೆ, ನೋಡೋಣ ನಿಮ್ಗೇನು ಬರುತ್ತೆ ದ ರಿಲೇಷನ್ಶಿಪ್ ರೀಡಿಂಗಲ್ಲಿ. ಓಕೆ, ಶಫಲ್ ಮಾಡೋಣ. ಫಸ್ಟು ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಯುವರ್ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಫಾರ್ ಯು. ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದಾರೋ ಅವ್ರ ಪರ್ಸನ್ ಕರೆಂಟ್ ತುಂಬ ಕಾರ್ಡ್ಸ್ ಬಂದಿದೆ. ನೋಡೋಣ. 4 ಆಫ್ ಕಪ್ಸ್, ನೈಟ್ ಆಫ್ ವಾಂಡ್ಸ್, ದಿ ಫೂಲ್ ರಿವರ್ಸಲ್ಲಿದೆ, ಪೇಜ್ ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್ಸ್. ಓಕೆ ಗೈಸ್, ನಥಿಂಗ್ ಸ್ಪೆಷಲ್ ಅಂತ ಹೇಳ್ತೀನಿ ನಾನು. ಏನು ಸ್ಪೆಷಲ್ ಅವರು ಫೀಲ್ ಮಾಡ್ತಾ ಇಲ್ಲ ನಿಮ್ಮ ಮೇಲೆ. ನಿಮ್ಮ ಪರ್ಸನ್ ಏನಿದ್ದಾರೋ ಅವರು ನಿಮ್ಗಿಂತ ಜಾಸ್ತಿ ಬೇರೆಯವ್ರ ಮಾತು ಕೇಳ್ತಾ ಇದ್ದಾರೆ, ಬೇರೆಯವ್ರ ಮಾತಿನ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಇದ್ದೇ ಇದೆ. 100% ಇದೆ, ಕನ್ಫರ್ಮ್ ಇದೆ. ನಿಮಗೆ ಇಲ್ಲ, ನೀವು ಹೇಳ್ತಾ ಇರೋದು ಸುಳ್ಳು ಮ್ಯಾಮ್, ಆ ಥರ ಏನೂ ಇಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ ಅಷ್ಟೇ, ಬಟ್ ಇದೆ. ಓಕೆ, ಯಾಕಂದರೆ 3 ಆಫ್ ಪೆಂಟಿಕಲ್ಸ್ ನೋಡ್ತಾ ಇರ್ಬೋದು. 3. ಓಕೆ, ದಿ ಫೂಲ್ ರಿವರ್ಸ್ ಬಂದಿದೆ. ಅವ್ರಿಗೆ ನಿಮ್ಮ ಜೊತೆಗೆ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಿಮಗೆ ಬಂದು ಪ್ರಪೋಸ್ ಮಾಡಬೇಕು, ಮತ್ತು ಪ್ಯಾಂಪರ್ ಮಾಡಬೇಕು, ನಿಮ್ಮ ಜೊತೆಗೆ ಲೈಫ್ ಸ್ಪೆಂಡ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಎಲ್ಲ ರೀತಿ ಅವ್ರಿಗೆ ಆಸೆ ಇದೆ ನಿಮ್ಮ ಮೇಲೆ, ಪ್ಯಾಷನ್ ಇದೆ. ನಿಮ್ಮ ಹತ್ರ ಬೇಗ ಬರಬೇಕು, ನಾನು ಏನಾದರೂ ಒಂದು ನೆಕ್ಸ್ಟ್ ಮೂವ್ ಮಾಡಬೇಕು ಅಂತೆಲ್ಲ ಅನಿಸುತ್ತೆ ಅವರಿಗೆ. ಆದರೆ ಅವರು ಒಂದು ಸ್ಮಾಲ್ ವಿಷಯದಿಂದ ಸ್ಟಕ್ ಆಗಿಬಿಟ್ಟಿದ್ದಾರೆ. ಏನು ಆ್ಯಕ್ಷನ್ ತೊಗೊಳಕ್ಕೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಇಷ್ಟು ದಿನ ಏನಾದರೂ ಅವರು ನಿಮ್ಮ ಹತ್ರ ಏನು ಬರ್ದಂಗೆ, ಏನು ನೀವು ಬ್ಲಾಕ್ಡ್ ಇದ್ದೀರಾ ಅಂತ ನಂಗೆ ಅನಿಸ್ತಾ ಇಲ್ಲ. ನೀವು ಬ್ಲಾಕ್ ಮಾಡಿದ್ದಾರೆ, ನಿಮಗೆ ನಿಮ್ಮ ಪರ್ಸನ್ ಬ್ಲಾಕ್ ಮಾಡಿದ್ದಾರೆ, ಅಥವಾ ನೀವು ನಿಮ್ಮ ಪರ್ಸನ್ಗೆ ಬ್ಲಾಕ್ ಮಾಡಿದ್ದೀರಾ ಅಂತ ನನಗೆ ಅನಿಸ್ತಾ ಇಲ್ಲ. ಬ್ಲಾಕ್ ಏನಾದರೂ ಮಾಡಿದರೆ ಸೊ ಈ ರೀಡಿಂಗ್ ನಿಮಗಿಲ್ಲ. ಓಕೆ, ನಿಮ್ಮ ಪರ್ಸನ್ ನಿಮ್ಗೆ ಬ್ಲಾಕ್ ಮಾಡಿದರೆ ಅಥವಾ ನೀವು ನಿಮ್ಮ ಪರ್ಸನ್ಗೆ ಬ್ಲಾಕ್ ಮಾಡಿದರೆ ಈ ರೀಡಿಂಗ್ ನಿಮಗಲ್ಲ. ಓಕೆನಾ, ಈ ಫೈಲ್ ನಿಮಗಲ್ಲ. ಇದು ಜಸ್ಟ್ ಬ್ರೇಕಪ್ ಆಗಿರೋರು, ಕಾಂಟ್ಯಾಕ್ಟಲ್ಲಿ ಇರೋರು. ಓಕೆ, ಕಾಂಟ್ಯಾಕ್ಟಲ್ಲಿ ಇದ್ರೂ ಸಹ ನೀವು ಜಾಸ್ತಿ ಏನೂ ಮಾತಾಡ್ತಾ ಇಲ್ಲ, ಜಾಸ್ತಿ ಕಮ್ಯುನಿಕೇಷನ್ ಏನೂ ನಡೀತಾ ಇಲ್ಲ, ನಿಮ್ಮ ಮಧ್ಯೆ ಏನೂ ಹಂಚ್ಕೊತಾ ಇಲ್ಲ ನೀವು ಜಾಸ್ತಿ. ಓಕೆ, ಜಸ್ಟ್ ಹಾಯ್, ಗುಡ್ ಮಾರ್ನಿಂಗ್, ಟೀ, ಕಾಫಿ ಇಷ್ಟೇ ಇದೆ ನಿಮ್ಮದು. ಓಕೆ, ಅಥವಾ ನಿಮ್ಮದು ಬ್ರೇಕಪ್ ಆಗಿಲ್ಲ ಅಂದರೆ ಬ್ರೇಕಪ್ ಆಗೋ ಸ್ಟೇಜಸ್ಸಲ್ಲಿದೆ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಿದೆನೋ ಡಿಸೀಟ್ ಭಾವನೆ ಅಂದರೆ ಚೀಟ್ ಮಾಡೋದು, ಯಾರೋ ಯಾರಿಗೂ ಚೀಟ್ ಮಾಡೋದು, ನಿಮ್ಮ ಪರ್ಸನ್ ನಿಮಗೆ ಅಥವಾ ನೀವು ನಿಮ್ಮ ಪರ್ಸನ್ಗೆ ಚೀಟ್ ಮಾಡೋದು. ಸೊ ಆ ಥರ ಸಿನ್ಯಾರಿಯೋಸ್ ಇದೆ ಇಲ್ಲಿ. ಥರ್ಡ್ ಪರ್ಸನಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ನಿಮ್ಮ ಪರ್ಸನ್ನು ನಿಮ್ಮ ಮೇಲೆ. ನಿಮ್ಮ ಹತ್ರ ಬರಲಿಕ್ಕೆ ಅವ್ರಿಗೆ ಇಷ್ಟ ಆದರೆ ಯಾವುದೋ ಒಂದು ಕಾರಣದಿಂದ ಅವರು ಸ್ಟಾಪ್ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ನ್ಯೂ ಬಿಗ್ನಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ, ನಿಮ್ಮ ಹತ್ರ ಬರಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಇದೇ ಇವ್ರದ್ದು ಕರೆಂಟ್ ಫೀಲಿಂಗ್ಸ್ ಇರೋದು ನಿಮ್ಮ ಮೇಲೆ. ಓಕೆ, ನಿಮಗೆ ಏನು ಕರೆಂಟ್ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ ಮೇಲೆ ಅಂತ ನೋಡೋಣ. ಫೈಲ್ 1 ಸೆಲೆಕ್ಟ್ ಮಾಡಿಕೊಂಡು. ಓಕೆ,
Two of Swords, Ten of Wands. Okay. ಓಕೆ, ನಿಮ್ಮ ಪರ್ಸನ್ ಮೇಲೆ ನೋಡಿ, ಬಾಟಮ್ ಆಫ್ ದಿ ಡೆಕ್ ದಿ ಲವರ್ಸ್ ಇದೆ, ಇಲ್ಲಿ ಕಿಂಗ್ ಆಫ್ ಸೋರ್ಟ್ಸ್ ಇದೆ ಟಾಪ್ ಆಫ್ ದಿ ಬಾಟಮ್, ಆ್ಯಂಡ್ ಅಗೇನ್ ಪೇಜ್ ಆಫ್ ವಾಂಡ್ಸ್. ನೀವು ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡವರು ಜಾಸ್ತಿ ಮೇಲ್ ಮೆಂಬರ್ಸ್ ಇರ್ಬೋದು, ಓಕೆ ಫೀಮೇಲ್ಸು ಇರ್ತಾರೆ, ಜಾಸ್ತಿ ಹೇಳ್ತಾ ಇದ್ದೀನಿ ನಾನು. ಸೊ ಯಾರೇ ಇದ್ರೂ ನೋಡ್ಬೋದು ರೀಡಿಂಗ್, ನೋ ಪ್ರಾಬ್ಲಮ್. ಓಕೆ, ನಿಮ್ಮ ಪರ್ಸನ್ನ ಹೇಳ್ದಾಗೆ ಮನೇಲಿ ನಿಮಗೆ ಹುಡುಗ ನೋಡ್ತಾ ಇರ್ಬೋದು ಅಥವಾ ಹುಡುಗಿ ನೋಡ್ತಾ ಇರ್ಬೋದು ಅಂತ ಇಲ್ಲೂ ತೋರಿಸ್ತಾ ಇದೆ, ಅಥವಾ ನೀವೇ ಒಂದು ಬೇರೆ ಕನೆಕ್ಷನ್ನ ಹುಡುಕ್ತಾ ಇರ್ಬೋದು, ಇವ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಟ್ಟು ಅಥವಾ ಇವ್ರ ಮೇಲೆ ನಂಬಿಕೆ ನಿಮಗಿಲ್ಲ, ಸೊ ಹಾಗಾಗಿಬಿಟ್ಟು ನೀವೇ ಬೇರೆಯವ್ರಿಗೆ ಸೆಲೆಕ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಓಕೆ, ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ ನೀವು, ಬಟ್ ತುಂಬ ಎಫರ್ಟ್ ಅನಿಸುತ್ತೆ, ತುಂಬ ಬರ್ಡನ್ ಅನಿಸುತ್ತೆ ನಿಮಗೆ, ಸ್ಟ್ರೆಸ್ಫುಲ್ ಅಂತ ಅನಿಸ್ತಾ ಇದೆ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ. ಓಕೆ, ನೋ ಡೌಟ್ ನಿಮಗೆ ಈ ಪರ್ಸನ್ ಮೇಲೆ ತುಂಬ ಪ್ರೀತಿ ಇದೆ, ಇವ್ರು ನಿಮ್ಮ ಸೋಲ್ಮೇಟ್ ಅಂತ ಅನ್ಕೊತೀರಾ, ಇಮೋಷ್ನಲ್ ಫಿಸಿಕಲಿ ನೀವು ಅಟ್ಯಾಚ್ ಆಗಿದ್ದೀರಾ ಈ ಪರ್ಸನ್ ಜೊತೆಗೆ. ಓಕೆ, ಟು ಆಫ್ ಸೋರ್ಟ್ಸ್ ಇದೆ, ಕನ್ಫ್ಯೂಷನ್ ಇದೆ ನಿಮಗೆ ಈ ಪರ್ಸನ್ ಮೇಲೆ, ನಿಮಗೆ ಸೆಕ್ಯೂರ್ ಅಂತ ಅನಿಸ್ತಾ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ಈ ರಿಲೇಷನ್ಶಿಪ್ ನಿಮಗೆ ಸೆಕ್ಯೂರ್ ಇದೆ, ನಿಮಗೆ ಬೆಸ್ಟ್ ಇದೆ ಅಂತ ನಿಮಗೆ ಅನಿಸ್ತಾ ಇಲ್ಲ. ಓಕೆ, ನಿಮ್ಮ ಕರೆಂಟ್ ಫೀಲಿಂಗ್ಸ್ ಹೇಳ್ತಾ ಇರೋದು ನಾನು, ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ನೀವು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ, ನೀವು ಎಷ್ಟು ನೊಂದಿ ನಿಮಗೆ ಸಾಕಾಗಿ ಈಗ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ. ಹೇಗೆ ಅಂದರೆ ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತೀರಾ, ಇಮೋಷ್ನಲ್ ಫೂಲ್ ಥರ ಆಡೋದಿಲ್ಲ, ಇಮೋಷ್ನಲಿ ನೀವು ಜಾಸ್ತಿ ಥಿಂಕ್ ಮಾಡೋದಿಲ್ಲ, ಪ್ರಾಕ್ಟಿಕಲಿ ಥಿಂಕ್ ಮಾಡ್ತೀರಾ. ಏನೇ ಒಂದು ವಿಚಾರ ಇದ್ರೂ ಅದು ಲಾಜಿಕಲ್ಲಾಗಿ ನೀವು ಥಿಂಕ್ ಮಾಡೋಕ್ಕೆ ಬಯಸ್ತೀರಾ. ಓಕೆ, ಅದಕ್ಕೆ ಯಾಕೆ ಈ ಥರ ಆಯಿತು, ಏನಾದರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇದು ನನಗೆ ಕರೆಕ್ಟಾ ತಪ್ಪಾ, ಸೊ ಆ ಥರ ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಮುಂಚೆ ಏನಂದರೆ ಸ್ವಲ್ಪ ಜಾಸ್ತಿ ನೀವು ಇಮೋಷ್ನಲ್ ಆಗಿ ಇರ್ಬೋದು, ಅಥವಾ ಮುಂಚಿಂದನೂ ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾ ಇರ್ಬೋದು, ಬಟ್ ಅಟ್ ಪ್ರೆಸೆಂಟ್ಲಿ ಅಂತೂ ನೀವು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀರಾ, ಇಮೋಷ್ನಲ್ ಫುಲ್ ಥರ ಆಡ್ತಾ ಇಲ್ಲ. ಓಕೆ, ಆದ್ರೂ ನಿಮಗೆ ಈ ಪರ್ಸನ್ ಮೇಲೆ ತುಂಬ 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 ಪ್ರೀತಿ ಇದೆ. ಓಕೆ, ನಿಮಗೆ ಕನ್ಫ್ಯೂಷನ್, ನೀವು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ. ಯಾಕೆಂದರೆ ನಿಮಗೆ ಕನ್ಫ್ಯೂಷನ್ನು, ಈ ಪರ್ಸನ್ನು ನಿಮಗೆ ಜಾಸ್ತಿ ಲಾಂಗ್ ಟೈಮ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಇಲ್ಲಿ ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ಸ್ಟ್ರೆಸ್ ಅಂತ ಅನಿಸ್ತಾ ಇದೆ ನಿಮಗೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಹಾಗಾಗಿ ನೀವು ಸ್ಟ್ರಿಕ್ಟ್ ಆಗಿದ್ದೀರಾ. ಮತ್ತು ನಿಮಗೆ ಬೇರೆ ಆಪ್ಷನ್ಸು ಇದ್ದಾರೆ ನಿಮಗೆ, ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು, ಗೊತ್ತಿಲ್ಲ ಅಂದರೆ. ಸೊ ಗೊತ್ತಿದ್ರೆ ಸೊ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಇದು ನಿಮ್ಮ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ. ಆ್ಯಂಡ್ ಮತ್ತೆ ನೋಡೋಣ ಈಗ. ಓಕೆ ಗೈಸ್, ಈಗ ನಾವು ಆನ್ಸೆಸ್ಟರ್ಸ್ ಓರೆಕಲ್ ಡೆಕ್ಕಿಂದ ನೀವು ಅಟ್ ಪ್ರೆಸೆಂಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೇಗಿದೆ ಮತ್ತು ಫ್ಯೂಚರಲ್ಲಿ ಹೇಗಿರುತ್ತೆ, ಅಥವಾ ನೀವು ಏನು ತಿಳ್ಕೊಬೇಕು ಫ್ಯೂಚರಲ್ಲಿ ಹೇಗಿರುತ್ತೆ ಅಲ್ಲ, ನೀವೇನು ತಿಳ್ಕೊಬೇಕು ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ. ಓಕೆ, ಈಗ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ, ಫೈಲ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಇನ್ನೂ ಕಾರ್ಡ್ಸೇ ಬೀಳ್ತಾ ಇಲ್ಲ, ಬಿದ್ದರೆ ಇಷ್ಟೊಂದು ಬೀಳ್ತಾ ಇದೆ, ನೋಡೋಣ. ಕರೆಂಟ್ಲಿ ನಿಮ್ಮ ರಿಲೇಷನ್ಶಿಪ್ ಹೇಗೆ ನಡೀತಾ ಇದೆ ಅಂತ ಒಂದು ಕಾರ್ಡು. ಸೊ ಇನ್ನೊಂದು ಕಾರ್ಡು ನೀವೇನು ತಿಳ್ಕೊಬೇಕು ಅಂತ. ಓಕೆ, ಒರೆಕಲ್ ಇದು ಬಿದ್ದಿತ್ತು, ಮತ್ತು ಅಗೇನ್ ಇದೆ ಕಾರ್ಡ್ ಬಂದಿದೆ, ಪೀಸ್ ಕೀಪರ್. ಓಕೆ ಗಾಯ್ಸ್, ನೀವು ಯಾವುದಾದ್ರೂ ಜಡ್ಜ್ಮೆಂಟಿಗೆ ವೇಟ್ ಮಾಡ್ತಾ ಇರ್ಬೋದು, ಯಾವುದಾದ್ರೂ ಒಂದು ನೋಡಿ ಬಾಟಮ್ ಆಫ್ ದಿ ಡೆಕ್ ವಿಂಟರ್ ಬಂದಿದೆ. ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ನಿಮ್ಮ ಮೇಲೆ ನಿಮಗೆ ಕೇರ್ ಇಲ್ಲ, ಬೇರೆಯವ್ರ ಬಗ್ಗೆನೇ ಕೇರ್ ಮಾಡ್ತೀರಾ, ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡಿಬಿಟ್ಟಿದ್ದೀರಾ. ಬಾಟಮ್ ಆಫ್ ದಿ ಡೆಕ್, ನೀವು ಈ ಥರ ಇರಬಾರ್ದು. ಓಕೆ, ಯಾ ಗೈಸ್, ನೀವು ಸ್ಪಿರಿಚುವಲಿ ತುಂಬ ಗ್ರೋ ಆಗಬೇಕು. ಓಕೆ, ಅದರಿಂದ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ತುಂಬ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಓರೆಕಲ್ ಆ್ಯಂಡ್ ಪೀಸ್ ಕೀಪರ್ ಎರಡೂ ಕೂಡ ಸಿಮಿಲರ್ ಮೀನಿಂಗ್ಸೇ ತೋರಿಸ್ತಾ ಇದೆ. ಓಕೆ,
ನೀವು ಯಾವುದೋ ಒಂದು ಡಿಸಿಷನ್ನ ತೊಗೊಳಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡಬೇಕು, ಇನ್ಫಾರ್ಮೇಷನ್ ಗೇನ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಪ್ರೆಸೆಂಟ್ಲಿ ಹೇಳ್ತಾ ಇರೋದು, ಯಾವುದೋ ಒಂದು ಡಿಸಿಷನ್ಸ್ ತೊಗೋಬೇಕು ಅಂತ ನೀವು ಅನ್ಕೊತಾ ಇದ್ದೀರಾ. ಓಕೆ, ಏನಾದರೂ ಇಂಪಾರ್ಟೆಂಟ್ ಸೈನ್ಸ್ ನಿಮಗೆ ಸಿಕ್ಕರೆ, ಮೆಸೇಜಸ್ ಸಿಕ್ಕರೆ, ಕಾನ್ವರ್ಸೇಷನಲ್ಲಿ ಯಾರಾದರೂ ಇಂಡೈರೆಕ್ಟಾಗಿ ಹೇಳಿದರೆ, ಅಥವಾ ಈಗ ನಾನೇ ಏನಾದರೂ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಸ್ವಲ್ಪ ಡೀಪಾಗಿ ನೀವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಅದರೊಳಗೇ ಅಡಗಿರುತ್ತೆ ನಿಮ್ಗೆ ಬೇಕಾದ ಒಂದು ಇನ್ಫಾರ್ಮೇಷನ್. ನೀವು ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮ್ಗೆ ರೈಟ್ ಡೈರೆಕ್ಷನ್ನ ತೋರಿಸುತ್ತೆ. ಓಕೆ, ಅಟ್ ಪ್ರೆಸೆಂಟ್ ಮತ್ತು ಫಾಸ್ಟ್ ಮೂವ್ ಮಾಡ್ಬೋದು. ನೀವು ಏನೋ ನಿಮ್ಮ ಪ್ಲ್ಯಾನ್ ಮಾಡಿದ್ರು, ಏನೋ ಒಂದು ಅಪಾರ್ಚುನಿಟಿ ಸಿಕ್ಕಿರೋದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಯಾವುದನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೀವು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ತಾನಾಗೆ ನಿಮ್ಮ ಹತ್ರ ಬರಲಿಕ್ಕೆ ವೆಯ್ಟ್ ಮಾಡಿ. ಅದು ಬರಲಿಲ್ಲ ಅಂದ್ರೂ ಓಕೆ, ಬರುತ್ತೆ ಸಾಮಾನ್ಯವಾಗಿ. ತಾನಾಗೆ ರಿವೀಲ್ ಆಗೋಕ್ಕೆ ವೆಯ್ಟ್ ಮಾಡಿ ನೀವು. ಓಕೆ, ಏನೇ ಒಂದು ವಿಷಯ ಇದ್ರೂ ನೀವೇ ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ವಿಷಯನ. ಓಕೆ, ಸೊ ಇದು ನಿಮ್ಮದು ಪ್ರೆಸೆಂಟ್ ಆಯಿತು. ನೀವೇನು ತಿಳ್ಕೋಬೇಕು ಅನ್ನೋದು ಇದರಲ್ಲೇ ಸಾಮಾನ್ಯ ಎಷ್ಟು ಗೊತ್ತಾಗ್ಬಿಡ್ತು ಈಗ ಏನೇನು ಮಾಡಬೇಕು ನೀವು ಅಂತ. ಬಟ್ ಇದು ಕರೆಂಟ್ ಸಿಚುವೇಶನ್ ಇದು ಫ್ಯೂಚರ್ ಆ್ಯಂಡ್ ನೀವೇನು ತಿಳ್ಕೋಬೇಕು ಅನ್ನೋದಕ್ಕೆ ನೋಡೋಣ. ಪೀಸ್ ಕೀಪರ್ ಬಂದಿದೆ. ಸೊ ಪೀಸ್ನ ಇಟ್ಕೊಳ್ಳಿ. ಓಕೆ, ಜಾಸ್ತಿ ಟೆನ್ಸ್ಡ್ ಆಗಬೇಡಿ, ಬರ್ಡನ್ ಮಾಡ್ಕೋಬೇಡಿ, ಸ್ಟ್ರೆಸ್ಫುಲ್ ಇರಬೇಡಿ. ಪೀಸ್ನ ಮೇಂಟೈನ್ ಮಾಡಿ, ಲೆಟ್ ಗೋ ಮಾಡಿ. ಏನೇ ನಿಮಗೆ ಡಿಫಿಕಲ್ಟೀಸ್ ಇದ್ರೂ ಲೆಟ್ ಗೋ ಮಾಡಿ ಅದನ್ನು. ಓಕೆ, ಮತ್ತು ರೈಟ್ ಡಿಸಿಷನ್ಸ್ನ ತೊಗೊಳ್ಳಿ. ಇಲ್ಲೂ ಡಿಸಿಷನಿಗೆ ವೆಯ್ಟ್ ಮಾಡ್ತಿದ್ರಿ ನೋಡಿ, ಪೀಸ್ ಆಗಿರ್ಬೇಕು. ಇವಳು ಎಷ್ಟು ಕಾಮಾಗಿದ್ದಾಳೆ, ಕಾಮಾಗಿರಿ ನೀವು ನಿಮ್ಮ ನೀಡ್ಸ್ ಮತ್ತು ಪೀಸ್ ಮತ್ತು ಹ್ಯಾಪಿನೆಸ್, ಇದು ಎರಡರಲ್ಲಿ ನೀವು ಪೀಸ್ ಮತ್ತು ಹ್ಯಾಪಿನೆಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ನೀಡ್ಸ್ ಮತ್ತು ವಾಂಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಡಿ. ನಿಮ್ಮ ಪರ್ಸನ್ ನಿಮ್ಮ ನೀಡ್ಸ್, ನಿಮ್ಮ ಪರ್ಸನ್ ನಿಮ್ಮ ವಾಂಟ್ಸ್ ಆಗಿರ್ಬೋದು, ಬಟ್ ಇನ್ನರ್ ಹ್ಯಾಪಿನೆಸ್ ನಿಮ್ಮ ಪೀಸ್, ಇನ್ನರ್ ಹ್ಯಾಪಿನೆಸ್ ನಿಮ್ಮ ಹ್ಯಾಪಿನೆಸ್, ನೀವು ಹ್ಯಾಪಿನೆಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ಏನೇ ಒಂದು ಪಾಯಿಂಟನ್ನ ನೀವು ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಎನರ್ಜಿ ಸುಮ್ಮನೆ ವೇಸ್ಟ್ ಆಗುತ್ತೆ, ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ರಾಂಗ್ ಪರ್ಸನ್ ಮೇಲೆ ನೀವು ನಿಮ್ಮ ಪಾಯಿಂಟ್ನ ಪ್ರೂವ್ ಮಾಡೋದಾಗಿರ್ಬೋದು, ರಾಂಗ್ ಥಿಂಗ್ಸ್ ಮೇಲೆ ನೀವು ಪ್ರೂವ್ ಮಾಡೋದಾಗಿರ್ಬೋದು, ಆ ಥರ ಯಾವುದೇ ಒಂದು ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ. ಓಕೆ, ನೀವು ಹ್ಯಾಪಿನೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಪೀಸ್ ಅಷ್ಟೇ ಇಂಪಾರ್ಟೆಂಟ್ ಆಗೋದು. ನೀವು ಯಾರಿಗೂ ಏನೂ ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲಿಲ್ಲ. ಓಕೆ, ಮತ್ತು ಟ್ರುತ್ ಅವ್ರಿಗೆ ಗೊತ್ತಾಗುತ್ತೆ. ನೀವು ಸ್ಟ್ರೆಸ್ಫುಲ್ ಆಗಿರೋದ್ರಿಂದ ನಿಮ್ಮಲ್ಲಿರೋ ವಾರಿಯರ್ ಏನು ಹೇಳುತ್ತೆ ನಿಮಗೆ, ಪ್ರೂವ್ ಮಾಡು, ಪಾಯಿಂಟ್ನ ಪ್ರೂವ್ ಮಾಡಿ, ಟ್ರುತ್ತನ್ನು ತೋರಿಸು ಅಂತ ಹೇಳ್ತಾ ಇದೆ. ಬಟ್ ಆನ್ಸಿಸ್ಟರ್ಸ್ ನಿಮಗೆ ತುಂಬ ಬ್ಲೆಸ್ ಮಾಡ್ತಾ ಇದ್ದಾರೆ. ಓಕೆ, ವಿಸ್ಡಮ್ ನಿಮಗೆ ಟ್ರುತ್ ಏನಿದೆ ಅದನ್ನು ರಿವೀಲ್ ಮಾಡಿಸ್ತಾರೆ. ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಮತ್ತು ಯಾವುದೇ ರೀತಿ ಆರ್ಗ್ಯುಮೆಂಟ್ಸ್ನ ನೀವು ಇದ್ದರೆ ಅವಾಯ್ಡ್ ಮಾಡಿ. ಡಿಸ್ಕಷನ್ಸ್ ಇದ್ದರೆ ಅದು ಒಂಥರ ಯುನೋ ಜಗಳಕ್ಕೆ ಟರ್ನ್ ಆಗ್ತಾಗೆ, ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಇದೆ ಅಂದರೆ ಆ ಆರ್ಗ್ಯುಮೆಂಟ್ಸಿಗೆ ಬೀಳಕ್ಕೆ ಹೋಗಬೇಡಿ ನೀವು. ಓಕೆ, ಫೈಟಿಂಗು ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಮನಸ್ಸಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ, ಬೇರೆಯವ್ರ ಜೊತೆಗೆ ಮಾತಲ್ಲಿ ನೀವು ಹೇಳ್ತಾರಲ್ಲ ಮಾತಲ್ಲೇ ಜಗಳ ಮಾಡೋದು ಅಂತ, ಕ್ವಾರಲಿಂಗ್ ಮಾಡೋದು, ಸೊ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಇದು ತಿಳ್ಕೊಬೇಕಾಗಿದ್ದು ನೀವು ಈ ರಿಲೇಷನ್ಶಿಪ್ಪಲ್ಲಿ. ಔಟ್ಸೈಡ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಇದು. ಓಕೆ, ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಪೈಲ್ 1 ಯಾರು 10 ಆಫ್ ಪೆನಿಕಲ್ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಗೆ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಥ್ರೂ ವಾಟ್ಸ್ಆ್ಯಪ್ ಆರ್ ಇಮೇಲ್ ಮೀ. ಓಕೆ, ಬಾಯ್. ಹೆಲೋ ಗಾಯ್ಸ್, ಯಾರು 10 ಆಫ್ ಕಪ್ ಸೆಲೆಕ್ಟ್ ಮಾಡಿದ್ದೀರಾ, ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ. ನೀವು ಕೂಡ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಹಾಗಾಗಿಯೇ ಈ ರೀಡಿಂಗ್ ನೋಡ್ತಾ ಇದ್ದೀರಾ. ಓಕೆ, ಮ್ಯಾರೇಜ್, ಫ್ಯಾಮಿಲಿ, ರಿಯೂನಿಯನ್, ಲವ್, ಸಪೋರ್ಟ್. ಸೊ ತುಂಬ ಒಳ್ಳೆ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ ನೀವು. ಸೊ ಎವ್ರಿಥಿಂಗ್ ಈಸ್ ಕಮಿಂಗ್ ಟುವರ್ಡ್ಸ್ ಯು, ಬಟ್ ಡೋಂಟ್ ನೋ ಅದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜು ಗೊತ್ತಿಲ್ಲ. ನೋಡೋಣ ನಿಮ್ಮ ಪರ್ಸನ್ನ, ನೀವು ನಿಮ್ಮ ಎಕ್ಸ್ ಅಥವಾ ಕರೆಂಟ್ ರಿಲೇಷನ್ಶಿಪ್ಪಲ್ಲಿದ್ದರೆ ನೀವು ಆ ಪರ್ಸನ್ನು, ಅಥವಾ ನಿಮ್ಗೆ ಯಾರೇ ಬೇಕಾಗಿದ್ರು ಆ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ. ಟು ಸೆಲೆಕ್ಟ್ ಮಾಡ್ಕೊಂಡು ಹೊರತು ಪೇಜ್ ಆಫ್ ಸೋರ್ಟ್ಸ್, ಹೆವಿ ಎನರ್ಜಿ ಇದೆ, ಐ ಕ್ಯಾನ್ ಫೀಲ್ ಇಟ್. ಟೆಂಪರೆನ್ಸ್, ಓಕೆ, 2 ಆಫ್ ಕಪ್ಸ್, 9 ಆಫ್ ವಾಂಡ್ಸ್. ಓಕೆ ಗಾಯ್ಸ್, ಯಾರು ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ, ಚೆನ್ನಾಗಿದೆ ರೀಡಿಂಗ್ ನಿಮ್ಮದು.
ಪೇಜ್ ಆಫ್ ಸೋರ್ಟ್ಸ್ ಇದೆ, ಟೆಂಪ್ರೆನ್ಸ್, ಟೂ ಆಫ್ ಕಪ್ಸ್ ಇದೆ. ಮೇನ್ಲಿ ನಿಮ್ಮದು ಮೇ ಬಿ ನಿಮ್ಮದು ಬ್ರೇಕಪ್ ಆಗಿದೆ, ಇಲ್ಲ ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಸೊ ಯಾವುದೇ ರೀತಿ ಪರ್ಸನ್ ಇದ್ರೂ ಈ ಪೈಲ್ ಸೆಲೆಕ್ಟ್ ಮಾಡ್ಬೋದು, ಈ ಪೈಲ್ ನೋಡ್ಬೋದು. ಬಟ್ ನೀವು ಬ್ಲಾಕ್ಡ್ ಇರೋ ಹಾಗಿಲ್ಲ ಅಷ್ಟೇ. ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿರೋರು ಅಷ್ಟೇ. ಬ್ಲಾಕ್ಡ್ ಇದ್ದರೆ ನಿಮಗೆ ಈ ರೀಡಿಂಗ್ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಆದರೂ ನಿಮಗೆ ಇಂಟ್ಯೂಷನಲ್ಲಿ ಈ ಪೈಲ್ ನೋಡಬೇಕು ಅಂತ ಅನಿಸ್ತಾ ಇದ್ದು ನೀವು ನೋಡ್ತಾ ಇದ್ದರೆ ಇದನ್ನು ಕಂಟಿನ್ಯೂ ಮಾಡಿ. ಓಕೆ, ಯಾಕಂದರೆ ಇದರಲ್ಲಿ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಮಿಕ್ಸ್ಡ್ ಪರ್ಸನ್ ಈ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ನೀವು. ಸೊ ನೋ ಪ್ರಾಬ್ಲಮ್. ಮ್ಯಾರಿಡ್ ಪರ್ಸನ್ಸ್ ಇದ್ರೂ ನೋಡ್ಬೋದು, ಸೊ ಅನ್ಮ್ಯಾರಿಡ್ ಇದ್ರೂ ನೋಡ್ಬೋದು, ಯಾರಾದರೂ ನೋಡ್ಬೋದು. ಈ ಪೈಲ್ ಆಗಿದೆ. ಓಕೆ, ಯಾರು ಈ ಪೈಲ್ ಸೆಲೆಕ್ಟ್ ಮಾಡಿದ್ದೀರಲ್ಲ, ನಿಮ್ಮ ಪರ್ಸನ್ನು ಸ್ವಲ್ಪ ಇವರು ಕ್ವಿಕ್ ಇದ್ದಾರೆ. ಏನಾದರೂ ಮಾಡೋದಿದ್ರೆ ಜಲ್ದಿ ಮಾಡಬೇಕು, ಹಾಗೆ ಮಾಡುವಂಥ ಸ್ವಭಾವ ಈ ಪರ್ಸನ್ಗಿದೆ. ಓಕೆ, ಆದರೆ ಈಗ ಅಟ್ ಪ್ರೆಸೆಂಟ್ ಅವರು ಪೇಷನ್ಸ್ ತೊಗೊಂಡಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ನೀವು ಎಷ್ಟು ಈ ಪರ್ಸನ್ಗೆ ಇಷ್ಟಪಡ್ತೀರೋ ನಿಮ್ಮ ಪರ್ಸನ್ ಕೂಡ ಅಷ್ಟೇ ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನ. ಓಕೆ, ಕಂಗ್ರ್ಯಾಚುಲೇಷನ್. ತುಂಬ ಒಳ್ಳೆ ಕಾರ್ಡ್ ಬಂದಿದೆ, ಒಳ್ಳೆ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ. ನೋಡ್ತಾ ಇರ್ಬೋದು, ಹುಡುಗಿ ಹುಡುಗ ಇಬ್ಬರು ಕೂಡ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡ್ತಾ ಇದ್ದಾರೆ. ಇಬ್ಬರು ಈಕ್ವಲ್ ಆಗಿ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೊತಿದ್ದಾರೆ, ಇಮೋಷನ್ಸ್ನ ಶೇರ್ ಮಾಡ್ಕೊತಾ ಇದ್ದಾರೆ. ಅಟ್ ಪ್ರೆಸೆಂಟ್ ನಿಮ್ಮಿಬ್ಬರಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು, ಅಥವಾ ಬೇರೆ ಏನಾದರೂ ರೀಸನ್ಸಿಂದ, ಫ್ಯಾಮಿಲಿ ರೀಸನ್ಸ್ ಇರ್ಬೋದು, ಕರಿಯರ್ ಇರ್ಬೋದು, ಸೊ ಬೇರೆ ಏನಾದರೂ ರೀಸನ್ಸಿಂದ, ಅಥವಾ ಯಾರೋ ಒಬ್ಬರು ತುಂಬ ಜೋರಾಗಿದ್ದಾರೆ, ಡಾಮಿನೇಟಿಂಗ್ ಇರ್ಬೋದು. ಓಕೆ, ಯಾರೋ ಒಬ್ಬರು ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಈ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಡಾಮಿನೇಟಿಂಗ್ ಇರ್ಬೋದು, ಅಥವಾ ಈಗ ಹೇಳ್ಬೋದು ಮನಸ್ಸಿಗೆ ಚುಚ್ಚೋ ರೀತಿ ಮಾತಾಡೋದು. ಓಕೆ, ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ಮನಸ್ಸಿಗೆ ಚುಚ್ಚೋ ರೀತಿ ಮಾತಾಡೋದು, ಅವ್ರಿಗೆ ಗೇಲಿ ಮಾಡೋದು. ಸೊ ಆ ಥರ ಏನಾದರೂ ಮಾಡಿರ್ಬೋದು ಒಬ್ರಿಗೊಬ್ರು. ಓಕೆ, ಸೊ ಈ ಥರ ಏನಾದರೂ ಒಟ್ಟು ಮನಸ್ಸಿಗೆ ಬೇಜಾರಾಗೋ ರೀತಿ ನಡ್ಕೊಂಡಿದ್ದರೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀಸನ್ ನಿಮ್ಮಲ್ಲಿ ಸ್ವಲ್ಪ ದೂರ ಬರಲಿಕ್ಕೆ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಎಲ್ಲ ಸರಿ ಹೋಗೋದು ಅಂತ ಪೇಷನ್ಸ್ ತೊಗೊಂಡಿದ್ದಾರೆ. ಈಗ ಮುಂಚಿನಷ್ಟು ಅವರು ಕ್ವಿಕ್ ಇಲ್ಲ, ಅಂದರೆ ಕ್ವಿಕ್ಕಾಗಿ ಏನು ಮಾತಾಡೋದು ಪಟ್ ಅಂತ, ಸೊ ಆ ಥರ ಏನೂ ಮಾಡ್ತಾಯಿಲ್ಲ, ಪೇಷನ್ಸ್ ತೊಗೊಂಡಿದ್ದಾರೆ. ಥಿಂಕ್ ಮಾಡ್ತಾಯಿದ್ದಾರೆ, ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನಿಮ್ಮ ಪರ್ಸನ್ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ನಿಮ್ಮ ಪರ್ಸನ್ನ ಫೀಲಿಂಗ್ಸ್. ಒಳ್ಳೆ ಫೀಲಿಂಗ್ಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ನಿಮಗೆ ಅಷ್ಟೇ. ನಿಮ್ಮ ಹತ್ರ ಓಡ್ ಬರೋಕ್ಕೆ ಅವರಿಗೆ ಇಷ್ಟ ಇಲ್ಲ. ಈಗ ವೆಯ್ಟ್ ಮಾಡ್ತಾ ಇದ್ದಾರೆ, ನೀವೇ ಬರ್ತೀರಾ ಅಂತ ಕಾಯ್ತಾ ಇದ್ದಾರೆ ನಿಮ್ಮ ಪರ್ಸನ್. ಅವರು ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ನೀವು ಹೋಗ್ಬೋದು ಇವ್ರ ಹತ್ರ. ಇವ್ರು ನಿಮ್ಗೆ ಮೆಸೇಜ್ ಮಾಡ್ತಾ ಇಲ್ಲ ಅಂದರೆ ನೀವೇ ಮೆಸೇಜ್ ಮಾಡ್ಬೋದು ಇವರಿಗೆ, ನೋ ಪ್ರಾಬ್ಲಮ್. ಓಕೆ, ನಿಮ್ಮ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಪರ್ಸನ್ ಮೇಲೆ? Your current feelings towards your person you are trying to say. ಸಿಕ್ಸ್ ಆಫ್ ಕಪ್ಸ್ ಇದೆ. ವಾವ್, ವೆರಿ ಗುಡ್. ನಿಮ್ಮ ಪರ್ಸನ್ಗೆ ನೀವು ಗಿಫ್ಟ್ ಕೊಡಬೇಕು, ಮೀಟ್ ಮಾಡಬೇಕು. ಓಕೆ, ಪ್ಯಾಂಪರ್ ಮಾಡಬೇಕು, ಸರ್ಪ್ರೈಸ್ ಕೊಡಬೇಕು, ಈ ಥರ ಏನೇನೋ ನಿಮಗೆ ಆಸೆ ಇದೆ. ಓಕೆ, ಫೋರ್ ಪೆಂಟಿಕಲ್ಸ್. ತುಂಬ ಪ್ರಾಕ್ಟಿಕಲ್ ಆಗಿದ್ದೀರಾ ನೀವು. ಓಕೆ, ನಿಮ್ಮ ಕರಿಯರ್ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ರಿಲೇಷನ್ಶಿಪ್ಗಿಂತ ಜಾಸ್ತಿ ನೀವು ಕರಿಯರಲ್ಲಿ ಹೇಗೆ ಗ್ರೋತ್ ಆಗ್ಬೋದು, ನೀವು ಮನಿ ಮೇಕಿಂಗ್ ಮೇಲೆ ಮತ್ತು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಮೇಲೆ ನಿಮಗೆ ತುಂಬ ಈಗ ಇಂಟ್ರೆಸ್ಟ್ ಬಂದಿದೆ. ನೀವು ಹೇಗೆ ಜಾಸ್ತಿ ದುಡ್ಡು ಮಾಡ್ಬೋದು, ಫಿನಾನ್ಷಿಯಲಿ ಹೇಗೆ ಸ್ಟೇಬಲ್ ಆಗ್ಬೋದು, ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಕರಿಯರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ. ಕ್ವೀನ್ ಆಫ್ ಸೋರ್ಟ್ಸ್, ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ. ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತೀರಾ, ಮುಗಿಸ್ತೀರಾ, ಅದನ್ನು ಡ್ರ್ಯಾಗ್ ಮಾಡೋದಿಲ್ಲ. ಟು ದ ಪಾಯಿಂಟ್ ಮಾತಾಡ್ತೀರಾ. ಏನು ಈಗ ಓಕೆ ಅಷ್ಟೇ, ಸೊ ಹಾಗೆ ಮಾತಾಡ್ತೀರಾ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಕಮ್ಯುನಿಕೇಷನ್ನು ನೀವು ಡೈರೆಕ್ಟ್ ಟು ದಿ ಪಾಯಿಂಟ್ ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ ನೀವು. ಓಕೆ, ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ. ಓಕೆ, ಈ ಸ್ಟ್ರಿಕ್ಟ್ ಆಗಿರೋದ್ರಿಂದನೇ ನಿಮ್ಮದು ಡೈರೆಕ್ಟ್ ಏನು ಹೇಳ್ತೀರಲ್ಲ, ಅಂದರೆ ಡಿಪ್ಲೊಮ್ಯಾಟಿಕ್ಕಾಗಿ ನೀವು ಏನೂ ಹೇಳೋದಿರ, ಟು ದಿ ಪಾಯಿಂಟ್ ಸ್ಟ್ರೇಟ್ ಫಾರ್ವರ್ಡಾಗಿ ಏನು ಮಾತಾಡ್ತೀರಾ, ಅದು ಸ್ವಲ್ಪ ನಿಮ್ಮ ಪರ್ಸನ್ಗೆ ಹರ್ಟ್ ಆಗಿರ್ಬೋದು. ಹಾಗಾಗಿ ಅವರು ಸುಮ್ಮನೆ ಆಗಿಬಿಟ್ಟಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ, ಪೇಷನ್ಸ್ ತೊಗೊತಾ ಇದ್ದಾರೆ, ವೆಯ್ಟ್ ಮಾಡ್ತಾಯಿದ್ದಾರೆ, ನೀವಾಗಿ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಸಹ. ಓಕೆ, ಸೊ ಇದೇ ರೀಸನ್ ಇರ್ಬೋದು.
ಓಕೆ, ಬಾಟಮ್ ಆಫ್ ದಿ ಡೆಕ್ 10 ಆಫ್ ಸೋಟ್ಸ್. ಯಾರು ಈ ಪೈಲ್ ಸೆಲೆಕ್ಟ್ ಮಾಡಿದ್ದೀರಲ್ಲ, ಬ್ಲಾಕ್ಡ್ ಇರೋರು ಸಹ ಸೆಲೆಕ್ಟ್ ಮಾಡಿದ್ದೀರಾ ಈ ಪೈಲ್ನ. ಓಕೆ, ನೋ ಪ್ರಾಬ್ಲಮ್, ಇದು ನಿಮಗೆ ರೆಸನೇಟ್ ಆಗುತ್ತೆ. ಓಕೆ, ನೀವು ತುಂಬ ನೊಂದು ಬೇಜಾರಾಗಿ ಪೇಯ್ನ್ ಆಗಿ ನೀವು ಸ್ಟ್ರೆಸ್ ಆಗಿಬಿಟ್ಟು ಡಿಪ್ರೆಷನ್ಗೆ ಹೋಗಿ ಆನ್ಸೈಟಿ ಟೆನ್ಷನ್ನು, ಸೊ ಓಕೆ ತುಂಬ ನ್ಯಾಸ್ಟಿ ಎನರ್ಜೀಸ್ ಬರ್ತಾ ಇದೆ ನನಗೆ. ಸೊ ಇಷ್ಟೆಲ್ಲ ಡಿಫಿಕಲ್ಟೀಸ್ ನಿಮಗೆ ಆಗಿದೆ. ನಿಮಗೆ ಚೀಟ್ ಮಾಡಿರ್ಬೋದು, ಬೇರೆಯವ್ರು ನಿಮ್ಗೆ ಚೀಟ್ ಮಾಡಿರ್ಬೋದು, ಬೇರೆಯದ್ರಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಅಥವಾ ಈ ಪರ್ಸನಿಂದಾನೇ ಹರ್ಟ್ ಆಗಿರ್ಬೋದು. ಸೊ ಇಷ್ಟು ಡಿಫಿಕಲ್ಟೀಸ್ ಇತ್ತು ನಿಮಗೆ, ಹಾಗಾಗಿ ನೀವು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ. ನೀವು ಎಷ್ಟು ನೆಗೆಟಿವಿಟಿನ ಫೀಲ್ ಮಾಡಿದ್ದೀರಾ, ಎಷ್ಟು ಡಿಪ್ರೆಸ್ಡ್ ಆಗಿದ್ದೀರಾ, ಬೇಜಾರಾಗಿದ್ದರಿಂದನೇ ನೀವು ಸ್ಟ್ರಿಕ್ಟ್ ಆಗಿದ್ದೀರಾ. ನೀವು ಸ್ಟ್ರಿಕ್ಟ್ ಆಗಿದ್ದರಿಂದ ಈ ಪರ್ಸನ್ಗೆ ಈಗ ಆಗ್ತಾಯಿಲ್ಲ ತಡ್ಕೊಳ್ಳೋಕ್ಕೆ, ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದಾರೆ, ಪೇಷನ್ಸ್ ತೊಗೊತಾ ಇದ್ದಾರೆ. ಓಕೆ, ನೀವು ಕರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದೀರಾ, ರಿಲೇಷನ್ಶಿಪ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಸ್ಟ್ರಿಕ್ಟ್ ಆಗಿದ್ದೀರಾ, ಇನ್ನರ್ ಗ್ರೋತ್ ಮೇಲೆ ಫೋಕಸ್ ಮಾಡ್ತಿದ್ದೀರಾ, ಇನ್ನರ್ ಪೀಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಸೆಲ್ಫ್ ಗ್ರೋತ್, ನಿಮ್ಮ ಹೈಯರ್ ಸೆಲ್ಫ್ನ ಮೀಟ್ ಮಾಡಲಿಕ್ಕೆ ನೀವು ಗ್ರೋತ್. ಸೊ ಯಾವುದೇ ರೀತಿ ನೆಗೆಟಿವಿಟಿನ ನೀವು ಅಟ್ರಾಕ್ಟ್ ಮಾಡ್ಕೊತಾ ಇಲ್ಲ, ಯಾವುದೇ ನೆಗೆಟಿವ್ ಫೋರ್ಸಸ್ನ ನೀವು ಅಟ್ರಾಕ್ಟ್ ಮಾಡ್ಕೊತಾ ಇಲ್ಲ. ಯಾವುದೇ ರೀತಿ ಪೀಪಲ್ ಇರ್ಬೋದು, ಜನ ಅಥವಾ ಯಾವುದೇ ಬೇರೆದು ಏನೇ ಇದ್ರೂ ನೆಗೆಟಿವಿಟಿನ ನೀವು ಅಟ್ರಾಕ್ಟ್ ಮಾಡ್ತಾ ಇಲ್ಲ. ಇನ್ನು ಸ್ವಲ್ಪ ಜನ ಅಟ್ರಾಕ್ಟ್ ಇನ್ನೂ ಮಾಡ್ತಾ ಇದ್ದಾರೆ, ಅಷ್ಟು ಪೂರ್ತಿ ಬಿಟ್ಟಿಲ್ಲ. ಓಕೆ, ಯಾಕಂದರೆ ಇಲ್ಲಿ ಕಾರ್ಡ್ ಇದೆ, ಸೊ ನೀವು ಕೂಡ ಈ ಎನರ್ಜಿಗೆ ಬರ್ತೀರಾ. ಓಕೆ, ಇದು ಕರೆಂಟ್ಲಿನೇ ಕಾಣ್ತಾ ಇರೋದು. ಸೊ ಇದು ನಿಮ್ಮ ಕರೆಂಟ್ ಫೀಲಿಂಗ್ಸ್ ಇದೆ, ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ನಿಮಗೆ. ಓಕೆ, ನೋಡೋಣ ಇನ್ನು. ಈಗ ಕರೆಂಟ್ಲಿ ನಿಮ್ಮ ರಿಲೇಷನ್ಶಿಪ್ ಹೇಗೆ ನಡೀತಾ ಇದೆ ಅಂತ ನೋಡೋಣ. ಮತ್ತು ಫ್ಯೂಚರಿನ ಬಗ್ಗೆ ನೀವೇನು ತಿಳ್ಕೋಬೇಕು ಈ ರಿಲೇಷನ್ಶಿಪ್ ಬಗ್ಗೆ ಅದನ್ನು ಸಹ ನೋಡೋಣ. ಹೈ ಪ್ರಿಸ್ಟೆಸ್ ಆ್ಯಂಡ್ ಮೆಡಿಸಿನ್ ಗಾರ್ಡಿಯನ್ ಬಂದಿದೆ ಗೈಸ್. ಇದು ನಿಮ್ಮ ಪ್ರೆಸೆಂಟ್, ಇದು ನಿಮ್ಮ ಫ್ಯೂಚರ್. ಅಂದರೆ ನೀವೇನು ತಿಳ್ಕೋಬೇಕು ರಿಲೇಷನ್ಶಿಪ್ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಫ್ಯೂಚರ್ ಪಾಯಿಂಟ್ ಆಫ್ ವ್ಯೂವಿಂದ ಅಂತ. ಓಕೆ, ಸೊ ಗೈಸ್ ಓವರಾಲ್ ಹೇಳಬೇಕಂದ್ರೆ ನೀವು ವಾರಿಯರ್, ನಿಮ್ಮಲ್ಲಿರೋ ವಾರಿಯರ್ನ ನೀವು ಇಂಪ್ರೂವ್ ಮಾಡ್ಕೊತಾ ಇದ್ದೀರಾ. ಡೈರೆಕ್ಟ್ ಏಂಜಲ್ಸ್ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ, ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ ನಿಮಗೆ. ಓಕೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಾದರೂ ಕೊಡಬೇಕಿದ್ರೆ ಅದನ್ನು ರಿವೀಲ್ ಮಾಡ್ತಾರೆ. ಓಕೆ, ಅಂದರೆ ತಾನಾಗಿ ಬರುತ್ತೆ, ಇಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸ್ವಲ್ಪ ಇಂಟಿಟಿವ್ ಆಗಬೇಕು ನೀವು, ಜಾಸ್ತಿ ಇಂಟಿಟಿವ್ ಆಗಿ ನೀವು ಕೆಲಸಗಳನ್ನ ಮಾಡಬೇಕು, ಅಥವಾ ಇಂಟಿಟಿವ್ ಆಗಿ ನೀವು ಯೋಚನೆ ಮಾಡಬೇಕು. ನಿಮ್ಮ ಇಂಟ್ಯೂಷನ್ ಮೇಲೆ ವರ್ಕ್ ಮಾಡಬೇಕು, ಇಂಟ್ಯೂಷನ್ ಜಾಸ್ತಿ ಮಾಡ್ಕೊಳ್ಳಿ ನೀವು. ಓಕೆ, ನೀವು ಅಟ್ ಪ್ರೆಸೆಂಟ್ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ ಅಂದರೆ ಚೇಂಜಸ್ ಏನಾಗ್ತಾ ಇದೆಯೋ ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಚೇಂಜಸ್ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ. ಓಕೆ, ಮತ್ತು ಫಿಯರ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ, ನಂಬಿಕೆ ಇಲ್ಲ, ಟ್ರಸ್ಟ್ ಇಲ್ಲ, ಭಯ ಇದೆ. ಎಲ್ಲಿ ಈ ರಿಲೇಷನ್ಶಿಪ್ ಲಾಂಗ್ ಲಾಸ್ಟಿಂಗ್ ಆಗೋದಿಲ್ವೋ ಅಂತ ನಿಮಗೆ ಅನಿಸ್ತಾ ಇದೆ. ಇದು ಟ್ವಿನ್ ಫ್ಲೇಮ್ ಜರ್ನಿ ಕೂಡ ಇರ್ಬೋದು ನಿಮ್ಮದು. ಓಕೆ, ನೀವು ಮೋರ್ ಪವರ್ಫುಲ್, ಅಂದರೆ ನಿಮ್ಮ ಇಂಟ್ಯೂಷನ್ನ ಜಾಸ್ತಿ ಮಾಡ್ಕೊಳ್ಳಿ, ಎನರ್ಜಿ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಅಟ್ ಪ್ರೆಸೆಂಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಆಗ್ತಾ ಇದೆ. ಓಕೆ, ನೀವು ಫ್ಯೂಚರಲ್ಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ಏನು ತಿಳ್ಕೊಬೇಕಂದ್ರೆ, ಏನು ಬರ್ತಾ ಇದೆ ನನಗೆ ಅಂತ ನಿಮ್ಗೆ ಏನಾದರೂ ಸಿಗ್ನಲ್ಸ್ ಸಿಕ್ಕರೆ ಹೇಗಾದ್ರೂ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಯಾರಾದರೂ ಟ್ರಸ್ಟ್ ವರ್ದಿ ಫ್ರೆಂಡ್ಸ್ ಇದ್ದರೆ ನಿಮಗೆ ಲೈಫಲ್ಲಿ, ಸೊ ಅವ್ರ ಜೊತೆಗೆ ನಿಮ್ಮದು ಏನೇ ಫೀಲಿಂಗ್ಸ್ ಇದ್ದರೂ ನೀವು ಶೇರ್ ಮಾಡ್ಕೋಬೋದು. ಮತ್ತು ನೀವು ಹೀಲ್ ಆಗಬೇಕು. ಓಕೆ, ನೀವು ಅದ್ರ ಮೇಲೆ ಆ ಟೆನ್ಷನ್ ಕೊಡ್ತಾ ಇಲ್ಲ, ಅದ್ರ ಮೇಲೆ ಫೋಕಸ್ ಮಾಡಿ ನೀವು ಹೀಲ್ ಆಗಬೇಕು ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದೆ. ಇಮೋಷ್ನಲಿ ನೀವು ಹೀಲ್ ಆಗಬೇಕು, ಸ್ಪಿರಿಚುವಲಿ ಗ್ರೋ ಆಗಬೇಕು, ಮತ್ತು ಫಿಸಿಕಲಿ ತುಂಬ ಎನರ್ಜೆಟಿಕ್ ಆಗಿರಬೇಕು. ನೀವು ಇಮೋಷ್ನಲಿ ಹೀಲ್ ಆಗಬೇಕು, ಸ್ಪಿರಿಚುವಲಿ ಗ್ರೋ ಆಗಬೇಕು,
ಫಿಸಿಕಲಿ ನೀವು ಎನರ್ಜೆಟಿಕ್ ಆಗಿರಬೇಕು. ಓಕೆ, ಮೆಡಿಸಿನ್ ಗಾರ್ಡಿಯನ್ ಬಂದಿದೆ. ನಿಮ್ಮ ಹೆಲ್ತ್ ಬಗ್ಗೆ ನೀವು ಚೆನ್ನಾಗಿ ಕೇರ್ ತೊಗೊಳ್ಳಿ. ಓಕೆ, ಮತ್ತೆ ಲೋ ಎನರ್ಜಿ ಹೋಗಬೇಡಿ. ಈಗೇನು ಸ್ಟ್ರಿಕ್ಟ್ ಆಗಿದ್ದೀರೋ ಹಾಗೆ ಇರಿ, ಅದನ್ನೇ ಮೇಂಟೈನ್ ಮಾಡಿ. ಓಕೆ, ಜಸ್ಟ್ ಹೀಲಿಂಗ್ ಮೇಲೆ ಇದೆ. ಮೇ ಬಿ ನಿಮ್ಮ ರಿಲೇಷನ್ಶಿಪ್ ಫ್ಯೂಚರ್ ಡೇಸಲ್ಲಿ ಹೀಲ್ ಆಗ್ಬೋದು, ಅಂದರೆ ಚೆನ್ನಾಗಿ ಆಗ್ಬೋದು, ಗುಡ್ ಚೇಂಜಸ್ ಆಗ್ಬೋದು ಫ್ಯೂಚರ್ ಡೇಸಲ್ಲಿ, ನೋಡೋಣ. ಓಕೆ ಗೈಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು 10 ಆಫ್ ಕಪ್ಸ್. ಮತ್ತೆ ನಾನು ರೀಡಿಂಗ್ ಮಾಡ್ತಾ ಇರ್ತೀನಿ, ಕರೆಂಟ್ ಎನರ್ಜಿ, ಕರೆಂಟ್ ಫೀಲಿಂಗ್ಸ್ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಸೊ ಇದೇ ಒಂದು ಲಾಸ್ಟ್ ರೀಡಿಂಗ್ ಇರೋದಿಲ್ಲ, ಇದು ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಎನರ್ಜಿ ಇರುತ್ತೆ. ಓಕೆ, ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ಸ್ ಬೇಕಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ವಾಟ್ಸ್ಆ್ಯಪ್ ಆರ್ ಇಮೇಲ್ ಮೀ. ಓಕೆ, hello pile 3, 9 of pentacles, the most awaited reading for me. ಓಕೆ, 9 ಆಫ್ ಪೆಂಟಿಕಲ್ಸ್ ನಂಗೆ ತುಂಬ ಇಷ್ಟ. ಓಕೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾರ್ಡ್ ಇದು. ಓಕೆ, ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೇನೋ ಇಲ್ವೋ, ಬಟ್ ರಿಯಲಲ್ಲಿ ನೋಡೋಕೆ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಇದು. ಓಕೆ, ಲಕ್ಸುರಿ, ಫಿನಾನ್ಷಿಯಲ್ ಗೇನ್ಸ್, ಪ್ಲೆಷರ್ಸ್. ಓಕೆ ಗೈಸ್, ನೀವು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ, ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಬ್ಯೂಟಿಫುಲ್ ಇದ್ದೀರಾ. ಎಲ್ಲದರಲ್ಲೂ ಸ್ಟೇಬಲ್ ಇದ್ದೀರಾ ನೀವು. ಓಕೆ, ಬಟ್ ಸಿಂಗಲ್ ಇರ್ಬೋದು ನೀವು. ಓಕೆ, ನಂಗೆ ಅನಿಸ್ತಾ ಇದೆ. ನೋಡೋಣ ಏನು ಬರುತ್ತೆ ರೀಡಿಂಗ್, ನೋಡೋಣ. ರಿಲೇಷನ್ಶಿಪ್ಪಲ್ಲಿ ಇರೋರು ಕೂಡ ನೋಡ್ಬೋದು ರೀಡಿಂಗ್. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ನೋಡೋಣ. ಬ್ರೇಕಪ್ ಆಗಿದ್ರೆ, ಸಪ್ರೇಷನಲ್ಲಿರೋರು, ಓಕೆ, ಯಾರಾದರೂ ನೋಡ್ಬೋದು. ಮ್ಯಾರಿಡ್ ಇರೋರು, ಅನ್ಮ್ಯಾರಿಡ್ ಇರೋರು, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ. ಫೈಲ್ 3, 9 ಆಫ್ ಪೆಂಟಿಕಲ್ಸ್ ಸೆಲೆಕ್ಟ್ ಮಾಡಿದ್ದಾರೆ. ಟೂ ಆಫ್ ಕಪ್ಸ್. ವಾವ್, ಫಸ್ಟ್ ಪೈಲಲ್ಲೂ 2 ಆಫ್ ಕಪ್ಸ್ ಬಂದಿತ್ತು. ಫಸ್ಟ್ ಪೈಲ್ ಸೆಕೆಂಡ್ ಪೈಲ್, ಐ ಡೋಂಟ್ ರಿಮೆಂಬರ್. ಡೆತ್, 9 ಆಫ್ ಪೆಂಟಿಕಲ್ಸ್. 9 ಆಫ್ ಪೆಂಟಿಕಲ್ಸ್ ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಎರಡೂ ಕೂಡ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ವೆರಿ ಗುಡ್. ತುಂಬ ಒಳ್ಳೆ ಎನರ್ಜಿ ಇದೆ ನಿಮ್ಮದು ಗೈಸ್, ತುಂಬ ಇಂಡಿಪೆಂಡೆಂಟ್ ಇದ್ದೀರಾ. ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಓಕೆ, 2 ಆಫ್ ವಾಂಡ್ಸ್. ಸಾರಿ ಟು ಸೇ, ನೆಗೆಟಿವ್ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ. ನೋಡಿ, ನಿಮಗೆ ಚೀಟ್ ಮಾಡೋದು, ನಿಮಗೆ ಬಿಟ್ಟು ಹೋಗೋದು ಅಂಥ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ. ನೀವು ಬ್ಯೂಟಿಫುಲ್ ಇದ್ದೀರಾ, ಯಂಗ್ ಇದ್ದೀರಾ, ಇಂಡಿಪೆಂಡೆಂಟ್ ವುಮೆನ್ ಇದ್ದೀರಾ, ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ. ಮೆನ್ ಇರ್ಬೋದು, ವಿಮೆನ್ ಇರ್ಬೋದು ನೀವು. ಓಕೆ, ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ, ಚೆನ್ನಾಗಿದ್ದೀರಾ. ಓಕೆ, ಪ್ರಾಫಿಟ್ ಗೇನ್ ಮಾಡೋದು, ಕರಿಯರಲ್ಲಿ ನೀವು ಪ್ರಮೋಷನ್ ಅಥವಾ ಕರಿಯರಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋದು, ಡೆವಲಪ್ ಆಗೋದು. ಸೊ ನೀವು ಚೆನ್ನಾಗಿ ಗ್ರೋತ್ ಕಾಣ್ತಾ ಇದ್ದೀರಾ ನಿಮ್ಮ ಪರ್ಸನ್ಗಿಂತ ಜಾಸ್ತಿ. ಓಕೆ, ನಿಮ್ಮ ಪರ್ಸನ್ಗೆ 2 ಆಪ್ಷನ್ ಇದೆ, ಒಬ್ಬರು ಮತ್ತು ಇನ್ನೊಬ್ಬರು. ನಿಮ್ಮ ಮೇಲೆ ಇವ್ರಿಗೆ ಪ್ರೀತಿ ಇದೆ, ನೋ ಡೌಟ್. ನಿಮ್ಮ ಜೊತೆ ಹೊರಗೆ ಹೋಗಬೇಕು. ಮೇ ಬಿ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸಹ ಇರ್ಬೋದು ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ. ಓಕೆ, ಸೊ ಅವ್ರಿಗೆ ಗುಡ್ ಫೀಲಿಂಗ್ಸ್ ಇದ್ರೂ ಇದು ಡೆತ್ ಆಗುತ್ತೆ ಅಥವಾ ಎಂಡ್ ಆಗುತ್ತೆ. ಓಕೆ, ಅವರು ನಿಮಗೆ ಚೀಟ್ ಮಾಡ್ತಾರೆ, ನಿಮಗೆ ಬಿಟ್ಟು ಬೇರೆ ಪರ್ಸನ್ನ ಒಪ್ಕೊತಾರೆ. ಓಕೆ, ಬ್ಯಾಡ್ ಫೀಲಿಂಗ್ಸ್ ಇದೆ, ಅಂದರೆ ನಿಮ್ಮ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಇದು ಲಾಂಗ್ ಲಾಸ್ಟಿಂಗ್ ಆಗೋದಿಲ್ಲ ಈ ರಿಲೇಷನ್ಶಿಪ್ಪು. ನಿಮ್ಮದು ಬ್ರೇಕಪ್ ಆಗೋಗಿರ್ಬೋದು ಅಥವಾ ನೀವು ಬ್ಲಾಕ್ಡ್ ಇರ್ಬೋದು. ನೀವು ಕಮ್ಯುನಿಕೇಷನ್ ನಿಮ್ಮದು ಸರಿ ಇಲ್ಲ, ಕಾಂಟ್ಯಾಕ್ಟಲ್ಲಿ ಇಲ್ಲ ನೀವು ಮೇ ಬಿ, ಅಥವಾ ನೀವು ಕಾಂಟ್ಯಾಕ್ಟಲ್ಲಿ ಇದ್ರೂ ಚೆನ್ನಾಗಿ ನೀವು ಮಾತಾಡ್ತಾ ಇಲ್ಲ. ಓಕೆ, ಹಲೋ ಹಾಯ್ ಅಥವಾ ಅಷ್ಟೂ ಇಲ್ಲ, ಹಾಗಿದ್ದೀರಾ ನೀವು. ಓಕೆ, ಪ್ರೀತಿ ಇದೆ, ಬಟ್ ಅವ್ರು ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ, ಬೇರೆಯವ್ರ ಪರ್ಸನ್ ಇದ್ದಾರೆ. ಸೊ ಹಾಗಾಗಿ ಅವ್ರದ್ದು ಇನ್ಫ್ಲುಯೆನ್ಸ್ ಆಗ್ತಾ ಇದೆ, ಬಟ್ ನೀವು ಸೆಲ್ಫ್ ಗ್ರೋತ್ ಕಾಣ್ತಾ ಇದೆ ನಿಮ್ಮದು ನನಗಿಲ್ಲಿ. ಸೊ ಹ್ಯಾಟ್ಸ್ ಆಫ್
ವೆರಿ ಗುಡ್. ಓಕೆ, ಕಂಗ್ರ್ಯಾಚುಲೇಷನ್ಸ್, ನನಗಿಷ್ಟ ಆಯಿತು. ನೋಡೋಣ ಇನ್ನು ನಿಮಗೆ ಇನ್ನು ಕರೆಂಟ್ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ ಮೇಲೆ ಅಂತ. your person's current feelings sorry your current feelings towards your person. your current feelings towards your person. Hierophant ಇದೆ, ಕಿಂಗ್ ಆಫ್ ಸೋರ್ಸ್. ಓಕೆ, ಇವತ್ತು ಯಾರೇ ರೀಡಿಂಗ್ ಮಾಡ್ತಾ ಇದ್ರು ಕಿಂಗ್ ಆಫ್ ಸೋರ್ಸ್ ಬರ್ತಾ ಇದೆ, ಇಲ್ಲ ಕ್ವೀನ್ ಆಫ್ ಸೋರ್ಸ್ ಬರ್ತಾ ಇದೆ. ಆವಾಗಿಂದಾನು ಎಲ್ಲ ಪೈಲಲ್ಲೂ ಕಿಂಗ್ ಆಫ್ ಸೋರ್ಸ್ ಅಥವಾ ಕ್ವೀನ್ ಆಫ್ ಸೋರ್ಸ್ ಇದ್ದೇ ಇದೆ. ಓಕೆ, ನೋಡೋಣ ನೋಡೋಣ. Your current feelings towards your person. Page of Cups, King of Pentacles. ಓಕೆ, ನೀವು ನಿಮ್ಮ ಪರ್ಸನ್ಗೆ ತುಂಬ ಇಷ್ಟಪಡ್ತೀರಾ, ಇಮೋಷ್ನಲಿ ತುಂಬ ಕನೆಕ್ಟ್ ಆಗ್ತೀರಾ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ನೀವು. ಓಕೆ, ನಿಮ್ಮ ಪರ್ಸನ್ನ ನೀವು ಒಬ್ಬ ರಾಜ ಅಂತ ಫೀಲ್ ಮಾಡ್ತೀರಾ. ನೀವು ಹೆಂಗಿದ್ದಾನೆ, ಹ್ಯಾಂಡ್ಸಮ್ ಇದ್ದಾರೆ, ಬ್ಯೂಟಿಫುಲ್ ಇದ್ದಾರೆ, ಫೇರ್ ಇದ್ದಾರೆ, ಹೀಗನ್ಸುತ್ತೆ ನಿಮಗೆ. ನಿಮ್ಮ ಪರ್ಸನ್ ಒಂದು ಕಿಂಗು, ಅವರು ಫಿನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ, ಹಾಗೆ ನಿಮಗನ್ಸುತ್ತೆ. ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ಫಿನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ ಅಂತ ನಿಮ್ಮ ಪರ್ಸನ್ಗೆ ಅನಿಸುತ್ತೆ. ಓಕೆ, ನೀವು ವಿಸ್ಡಮ್ ಇದೆ, ನಿಮಗೆ ತುಂಬ ಜಾಣರಿದ್ದೀರಾ, ಇದ್ದೀರಾ, ನೀವು ಇಂಟೆಲಿಜೆಂಟ್ ಇದ್ದೀರಾ ತುಂಬ. ಓಕೆ, ನೀವು ಲಾಂಗ್ ಟರ್ಮ್ ಕಮಿಟ್ಮೆಂಟ್ನ ಬಯಸ್ತಾ ಇದ್ದೀರಾ ನಿಮ್ಮ ಪರ್ಸನಿಂದ. ನಿಮ್ಮ ಕರೆಂಟ್ ಫೀಲಿಂಗ್ಸ್, ನಿಮ್ಮ ಪರ್ಸನ್ ಟುವರ್ಡ್ಸ್ ಯುವರ್ ಪರ್ಸನ್, ನೀವು ಲಾಂಗ್ ಟರ್ಮ್ ಕಮಿಟ್ಮೆಂಟ್ನ ಬಯಸ್ತಾ ಇದ್ದೀರಾ, ಲಾಯಲ್ ಇದ್ದೀರಾ ನೀವು ನಿಮ್ಮ ಪರ್ಸನ್ಗೆ. ನೀವು ಚೀಟ್ ಮಾಡ್ತಾ ಇಲ್ಲ, ಒಳ್ಳೆ ಪರ್ಸನ್ ಇದ್ದೀರಾ. ಏನಾದರೂ ಬೇಕಂದರೆ ಡೈರೆಕ್ಟಾಗಿ ಹೇಳ್ತೀರಾ, ಡೈರೆಕ್ಟಾಗಿ ಮಾತಾಡ್ತೀರಾ, ಟು ದ ಪಾಯಿಂಟ್ ಹೇಳ್ತೀರಾ. ಓಕೆ, ಸೊ ಆಲ್ ಓವರ್ ಯು ವಾಂಟ್ ದೆಮ್ ಬ್ಯಾಕ್ ಅಗೇನ್ ಇನ್ ಯೋರ್ ಲೈಫ್ ಅಲ್ವಾ? ಯಾ, ಅದೇ ಕಾಣ್ತಾ ಇದೆ ಇಲ್ಲಿ. ಓಕೆ ಗೈಸ್, ಇದು ನಿಮ್ಮ ರೀಡಿಂಗ್ ಆಗಿದೆ. ಪೈಲ್ 3 ಕರೆಂಟ್ ಫೀಲಿಂಗ್ಸ್ ನೋಡಿದ್ದು. ಸೊ ಇನ್ನೂ ನೋಡೋಣ, ಇನ್ನೂ ರೀಡಿಂಗ್ ನೋಡೋಣ. ಇದು ನಿಮ್ಮ ಕರೆಂಟ್ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ ಮೇಲೆ. ನಿಮ್ಮ ರಿಲೇಷನ್ಶಿಪ್ ಈಗ ಹೇಗೆ ನಡೀತಾ ಇದೆ? ಕಲ್ತ್ರೆ ಸೆಲ್ಫ್ ಮಾಡ್ಕೊಂಡಿದ್ದಾರೆ. ನಿಮಗೆ ನಿಮ್ಮ ಪರ್ಸನ್ಗೆ ಹೇಳೋಕ್ಕೆ ಇಷ್ಟ ಇಲ್ಲ ಏನೋ ನಿಮ್ಮ ರಿಲೇಷನ್ಶಿಪ್ ಹೇಗೆ ನಡೀತಾ ಇದೆ ಅಂತ. ಕಾರ್ಡ್ಸೇ ಬೀಳ್ತಾ ಇಲ್ಲ. ಐ ಆಮ್ ನಾಟ್ ಟೇಕಿಂಗ್ ದೀಸ್ ಮೆನಿ ಕಾರ್ಡ್ಸ್. ಇದು ಪ್ರೆಸೆಂಟ್, ಇದು ಫ್ಯೂಚರ್. ಓಕೆ ಗೈಸ್, ಪೈಲ್ 3 ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮ ಪ್ರೆಸೆಂಟ್, ನೀವು ರಿಲೇಷನ್ಶಿಪ್ಪಲ್ಲಿ ಏನು ನಡೀತಾ ಇದೆ ನಿಮ್ಮ ಕರೆಂಟ್ಲಿ ಅಂತ ನೋಡೋಣ. ಓಕೆ, ಇದು ಕೂಡ ಗಾರ್ಡಿಯನ್ಸ್ ಕಾರ್ಡ್ ಬಂದಿದೆ. ನಿಮ್ಮ ಗಾರ್ಡಿಯನ್ಸ್, ನಿಮ್ಮ ಏಂಜಲ್ಸ್, ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಹೀಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಅಪ್ಬ್ರಿಂಗಿಂಗಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಡೆವಲಪ್ಮೆಂಟಿಗೆ, ನಿಮ್ಮ ಗ್ರೋತಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಅಪ್ಬ್ರಿಂಗಿಂಗ್ ಅಂತ ಹೇಳಿದೆ ಅಂದರೆ, ನನ್ನ ವೀಡಿಯೋಸ್ನ 18 ಇಯರ್ಸ್ ಒಳಗಿಡೋರು ಸಹ ನೋಡ್ತಾ ಇದ್ದಾರೆ. ದಿಸ್ ಈಸ್ ಶಾಕಿಂಗ್ ಟು ಮಿ. 18 ಇಯರ್ಸ್ಗಿಂತ ಒಳಗಿರೋರು ನೋಡ್ತೀರಾ, ಹಾಗಾಗಿ ಅಪ್ಬ್ರಿಂಗಿಂಗ್ ಅಂತ ಹೇಳಿದೆ ನಾನು. ವೆಲ್, ನಿಮ್ಮ ಈಗ ಪ್ರೆಸೆಂಟ್ಲಿ ಏನಿದೆನೋ, ನಿಮ್ಮ ಡೀಪೆಸ್ಟ್ ಡಿಸೈರ್ಸ್ ಏನಿದೆ, ಅಂದರೆ ನೀವು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಥವಾ ನಿಮ್ಮ ಫ್ಯಾಂಟಸೀಸ್ ಏನಿದೆ, ನಿಮ್ಮ ಪರ್ಸನ್ ಜೊತೆಗೆ ಹೀಗಿರಬೇಕು ಅಂತ ನೀವೇನು ಅನ್ಕೊತೀರ, ಡ್ರೀಮ್ ಮಾಡ್ತಾ ಇದ್ದೀರಾ ನೀವು. ಓಕೆ, ನೀವು ಈಗ ನೀವು ಹೇಗಿದ್ದೀರೋ ಇದು ಕರೆಕ್ಟ್ ಇದೆ. ನೀವು ಹೇಗಿದ್ದೀರಾ ಅಂದರೆ ನಿಮ್ಮ ಹಾರ್ಟ್ ಆ್ಯಂಡ್ ಸೋಲ್ಗೆ ಏನು ಖುಷಿ ಕೊಡುತ್ತೋ ಹಾಗೆ ಅದನ್ನು ನೀವು ಮಾಡ್ತಾ ಇದ್ದೀರಾ. ಸೊ ಅದು ಕರೆಕ್ಟ್ ಇದೆ. ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಏನು ಬಯಸ್ತೀರಾ? ಗುಡ್ನೆಸ್ನ ಬಯಸ್ತೀರಾ, ಅವ್ರ ಜೊತೆಗೆ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಲಾಂಗ್ ಟರ್ಮ್ ಕಮಿಟ್ಮೆಂಟ್ನ ಯೂಶ್ವಲಿ ನೀವು ಬಯಸ್ತಾ ಇರೋದು. ಸೊ ಹಾಗೇನು ನಿಮಗೆ ಕಾಣ್ತಾ ಇಲ್ಲ ಅಂದ್ರೂ ಓಕೆ, ಆ್ಯಕ್ಚುವಲ್ ಅಲ್ಲಿ ನಿಮ್ಗೆ ಆ ಥರ ಏನೂ ಗುಡ್ ಥಿಂಗ್ಸ್ ಕಾಣ್ತಾ ಇಲ್ಲ ಅಲ್ವಾ?
ಆದ್ರೂ ಅದ್ರ ಬಗ್ಗೆ ನೀವು ಡ್ರೀಮ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿರ್ಬೋದು, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಸೊ ಈ ಥರ ಏನು ಮಾಡ್ತಿರಲ್ಲ ನೀವು, ಸೊ ಇದು ನಡೀತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ಆ ಥರ ಪಾಸಿಟಿವ್ ಫೀಲಿಂಗ್ಸ್ ನಿಮ್ಮ ಮೇಲೆ ಇಲ್ಲ. ಓಕೆ, ನೀವು ಖುಷಿಯಾಗಿರಿ. ಓಕೆ, ನೀವು ನಿಮ್ಮ ಹಾರ್ಟ್ ಆ್ಯಂಡ್ ಸೋಲ್ ನಿಮಗೆ ಏನು ಮಾಡಿದರೆ ಖುಷಿ ಕೊಡುತ್ತೋ ಹಾಗೆ ಖುಷಿ ಪಡಿ. ನೀವು ನಿಮ್ಮದು ಅನ್ಕಂಡೀಷ್ನಲ್ ಲವ್ ಇದೆ ನಿಮ್ಮ ಪರ್ಸನ್ ಮೇಲೆ, ಎಕ್ಸ್ಪೆಕ್ಟೇಷನ್ಸ್ ಏನೂ ಇಟ್ಕೊಂಡಿಲ್ಲ ನೀವು. ಓಕೆ, ಆದ್ರೂ ನಿಮ್ಮ ಗಾರ್ಡಿಯನ್ಸ್ ನಿಮಗೆ ಆ್ಯನ್ಸಿಸ್ಟರ್ಸ್ ನಿಮ್ಮ ಗಾರ್ಡಿಯನ್ಸ್ ಮತ್ತು ಆ್ಯನ್ಸಿಸ್ಟರ್ಸ್ ನಿಮಗೆ ತುಂಬ ಪ್ಲಸ್ ಮಾಡ್ತಾ ಇದ್ದಾರೆ. ಓಕೆ, ಮೇ ಬಿ ನಿಮ್ಮದು ಥ್ರೋಟ್ ಚಕ್ರ ಅನ್ಬ್ಲಾಕ್ಡ್ ಇರ್ಬೋದು. ನೋಡಿ, ನನಗೆ ಮೆಸೇಜಸ್ ಕೊಡಲಿಕ್ಕೂ ಆಗ್ತಾಯಿಲ್ಲ. ನಿಮ್ಮ ಗಾರ್ಡಿಯನ್ಸಿಗೆ ನಿಮ್ಮ ಮೇಲೆ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನೀವು ಹೀಗೆ ಮಾಡಿ ಅಂತ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನೀವು ಕೂಡ ಬೇರೆಯವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮಗೇನು ಖುಷಿ ಕೊಡುತ್ತೋ ಅದನ್ನು ನೀವು ಮಾಡಿ, ಬೇರೆಯವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ, ಸೊ ಇದು ಗಾರ್ಡಿಯನ್ಸ್ ಮೆಸೇಜಸ್ ನಿಮಗೋಸ್ಕರ ಆಗಿತ್ತು. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗ ನೀವೊಂಥರ ಡ್ರೀಮ್ ಮಾಡ್ತೀರಾ, ನಿಮ್ಮ ಪರ್ಸನ್ ಒಂಥರನೇ ಅನ್ಕೊತಾ ಇದ್ದಾರೆ. ಸೊ ಇದು ನಡೀತಾ ಇದೆ ಕರೆಂಟ್ಲಿ. ಫ್ಯೂಚರಲ್ಲಿ ಹೇಗಿರುತ್ತೆ ಮತ್ತು ಏನು ನೀವು ತಿಳ್ಕೊಬೇಕು ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಚೂಸ್ ಯುವರ್ ಪಾತ್ ಅಂತ ಹೇಳ್ತಾ ಇದೆ. ಡೈರೆಕ್ಷನ್ ಗಾರ್ಡಿಯನ್ಸ್ ನಿಮಗೆ ಡೈರೆಕ್ಷನ್ ತೋರಿಸ್ತಾ ಇದ್ದಾರೆ. ಇಲ್ಲಿ ವೈಸ್ 1 ಬಂದಿದೆ. ಗ್ರೋ ವಿದಿನ್ ಯೋರ್ ಕರೆಂಟ್ ಸಿಚುವೇಶನ್. ಈಗೇನಿದೆನೋ ಇದರಿಂದ ಏನು ಕಲಿತೀರಾ ನೀವು, ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾವು ಖುಷಿಯಾಗಿರಬೇಕು, ಯಾರೇನೇ ತಿಳ್ಕೊಳ್ಳಿ ಅಂತ ನೀವು ಕಲಿಬೇಕು. ಓಕೆ, ಸೊ ಅದು ವೈಸ್ 1. ಅದರಿಂದ ನೀವು ಗ್ರೋ ಆಗಬೇಕು ಫ್ಯೂಚರಲ್ಲಿ. ಓಕೆ, ಇದು ಸಿಂಪಲ್ ಮೀನಿಂಗ್ ಆಗಿದ್ದರೆ ನೀವು ರಿಲಯಬಲ್ ಇರಬೇಕು. ಅಂತಂದರೆ ನಿಮಗೆ ಏನೇ ಡಿಫಿಕಲ್ಟೀಸ್ ಆದ್ರೂ ನಿಮ್ಮ ಒಳ್ಳೆತನನ ಬಿಟ್ಕೊಡ್ಬೇಡಿ ಅನ್ನೋದೇ ರಿಲಯಬಲ್ ಇರುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಓಕೆ, ಅಂದರೆ ಲೋ ಫೀಲ್ ಮಾಡಬೇಡಿ. ಓಕೆ, ಸೊ ಯಾವುದೇ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚಾಲೆಂಜಸ್ ಬರ್ಬೋದು ಫ್ಯೂಚರಲ್ಲಿ, ಮತ್ತೆ ಸೆಟ್ ಬ್ಯಾಕ್ಸ್ ಆಗ್ಬೋದು. ಅಂತಂದರೆ ಮತ್ತೆ ಜಗಳ ಮಾಡೋದು ಅಥವಾ ಮತ್ತೆ ಬ್ರೇಕಪ್ ಮಾಡೋದು, ಪ್ಯಾಚಪ್ ಬ್ರೇಕಪ್ ಆಗೋದು, ಅಥವಾ ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬರೋದು ವಾಪಸ್ ಹೋಗೋದು. ಸೊ ಈ ಥರ ಏನಾದರೂ ಆಗ್ಬೋದು ಮತ್ತೆ ಫ್ಯೂಚರಲ್ಲಿ. ಓಕೆ, ಡಾರ್ಕರ್ ಟೈಮ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಗೇನ್ ನೀವು ರೀಬಾರ್ನ್ ಆಗಬೇಕು. ಮತ್ತು ಅದರಿಂದ ನೀವು ವೈಸ್ ಆಗ್ತಾ ಹೋಗಬೇಕು. ನೋಡಿ, ವೈಸ್ ಆಗ್ತಾ ಹೋಗಬೇಕು, ತುಂಬ ಕಲಿಬೇಕು. ಅದರಿಂದ ನೀವು ಬೇಜಾರು ಮಾಡ್ಕೋಬೇಡಿ. ಓಕೆ, ಕಮಿಟ್ಮೆಂಟ್ ಇರೋದಿಲ್ಲ ಫ್ಯೂಚರಲ್ಲೂ ಈ ರಿಲೇಷನ್ಶಿಪ್ಪಲ್ಲಿ, ಮುಂದೆ ಕೂಡ ಕಮಿಟ್ಮೆಂಟ್ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಬಟ್ ನಿಮ್ಮ ವರ್ಕ್ ಅಥವಾ ನಿಮ್ಮ ಕರಿಯರಲ್ಲಿ ತುಂಬ ಚೆನ್ನಾಗಿ ನೀವು ಗ್ರೋತ್ ಕಾಣ್ತೀರಾ. ಇನ್ನೂ ಕೂಡ ಕರೆಂಟ್ ಸಿಚುವೇಶನು ಚೆನ್ನಾಗಿದೆ, ಕರಿಯರಲ್ಲಿ ಫ್ಯೂಚರು ಚೆನ್ನಾಗಿದೆ. ಓಕೆ, ರಿಲೇಷನ್ಶಿಪ್ಪಲ್ಲಿ ಈ ಪರ್ಟಿಕ್ಯುಲರ್ ವ್ಯಕ್ತಿ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರಲ್ಲೂ ಸಹ ಅಷ್ಟೇನು ಸರಿ ಇಲ್ಲ. ಓಕೆ, ಅದರಿಂದ ನೀವು ಡಿಮೋಟಿವೇಟೆಡ್ ಫೀಲ್ ಮಾಡಬೇಡಿ ಅಥವಾ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಪೈಲ್ 3 9 ಆಫ್ ಪೆಂಟಿಕಲ್ಸ್, ಮೈ ಫೇವ್ರೇಟ್ ಸೆಲೆಕ್ಟ್ ಮಾಡ್ಕೊಂಡವರಿಗೆ. ಓಕೆ, ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.